call me idiot, fuck. Sorry. Get lost. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಒಬ್ಬ ಸ್ಟಾರ್ ನಟಿ ಅಂತನೂ ಲೆಕ್ಸಲ್ಲ, ಒಬ್ಬ ಸ್ಟಾರ್ ಮಗಳು ಅಂತನೂ ಲೆಕ್ಸಲ್ಲ, ಸಾಮಾನ್ಯ ಹೆಣ್ಣು ಮಕ್ಕಳ ಕತೆ ಏನು, ಇದಕ್ಕೆಲ್ಲ ಅಂತ್ಯ ಆಡೋದು ಹೇಗೆ? ಒಬ್ಬ ಸ್ಟಾರ್ ಹೀರೋಯಿನ್ ಆಗಿ ನೀವು ಅಂತವ್ರಿಗೆಲ್ಲ ಏನ್ ಮೆಸೇಜ್ ಪಾಸ್ ಮಾಡಕ್ ಇಷ್ಟಪಡ್ತೀರಾ? ಇದನ್ನ ತಡೆ ಹಿಡಿಯೋದು ಹೇಗೆ? ಸಿಂಪಲ್, ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು ಅಷ್ಟೇ. ನಾವು ಮಾತಾಡಿಲ್ಲ ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ತಲೆ ಕೆಡಿಸ್ಕೊಳ್ಳೋದು. ಎಲ್ಲರ ಪರಿಸ್ಥಿತಿನೂ ಹಾಗೆ ಇರಲ್ಲ, ಇರಬೇಕು. Don't give a damn. Because I don't give a damn. ಎಷ್ಟೋ ಜನ ನೀವು ಒಂದು ಹೆಣ್ಣು ಹುಡುಗಿಯಾಗಿ ಒಂದು ಮಾತು ಹೇಳ, ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಬಾಡಿ ಟೈಪ್ಸ್ ಒಂದೊಂದು ಥರ ಇರುತ್ತೆ. ಕೆಲವ್ರಿಗೆ ಡಯಟ್ ಮಾಡಿದ್ರೂ ದಪ್ಪ ಆಗ್ತಾರೆ, ಕೆಲವ್ರಿಗೆ PCOS PCOD ಇಶ್ಯೂಸ್ ಇರುತ್ತೆ, ಕೆಲವ್ರು ಮೆಂಟಲ್ ಸ್ಟ್ರೆಸ್ಸಿಂದನೂ ದಪ್ಪ ಆಗ್ತಾರೆ. ರೈಟ್? ಅವ್ರವ್ರ ಬಾಡಿ ಟೈಪ್ಸ್ ಅವ್ರೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲರೂ ವರ್ಕೌಟ್ ಮಾಡ್ತೀವಿ, ಎಲ್ಲರೂ ಡಯಟ್ ಮಾಡ್ತೀವಿ. ಸಮ್ಟೈಮ್ಸ್ ಬೀಂಗ್ ಆಯ್ತು, ಇಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ವಿ ಅಂದಾಗ ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಪೀರಿಯಡ್ಸ್ 5 days ಮುಂಚೆ ಬಾಡಿ ಬ್ಲೋಟ್ ಆಗುತ್ತೆ. ಪೋಸ್ಟ್ ಪೀರಿಯಡ್ಸ್ ಟೈಮಲ್ಲೂ ಸಮ್ಟೈಮ್ಸ್ ನಾವು ತುಂಬ ಸಪ್ರೆಸ್ ಆಗ್ಬಿಡ್ತೀವಿ. ಅದು ಎಲ್ಲ ಗಂಡು ಮಕ್ಳ ಹತ್ರ ಹೋಗ್ಬಿಟ್ಟು ನಾನು ಹಿಂಗಿದ್ದೀನಿ, ನಾನು ಹಿಂಗಿದೆ, ಈ ಇಶ್ಯೂ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾರನ್ನ ಏನಕ್ಕೆ ಮೆಚ್ಚಿಸ್ಬೇಕು? ನಮ್ಮ ಬಾಡಿ, ನಮ್ಮ ಇಷ್ಟ, ನಮ್ಮ ಲೈಫ್. ಕಿವಿ ಕೊಟ್ಕೊಂಡು ಹೋಗ್ತಿದ್ರೆ ಎಲ್ಲರಿಗೂ ಕಿವಿ ಕೊಟ್ಕೊಂಡು ಆಳ್ಬೇಕಾಗುತ್ತೆ. ಡೋಂಟ್ ಗಿವ್ ಅಪ್. ಎಲ್ಲ ಹೆಣ್ಮಕ್ಳು ನನ್ನ ಕಡೆದ ಒಂದು ಸ್ಮಾಲ್ ಸಜೆಷನ್ ಆ್ಯಂಡ್ ರಿಕ್ವೆಸ್ಟ್, ನಮ್ಮ ದೇಹನ ನಾವು ಅದನ್ನ ಪೂಜಿಸ್ತೀವಿ. ದಿಸ್ ಇಸ್ ಅವರ್ ಲೈಫ್, ದಿಸ್ ಇಸ್ ಮೈ ಬಾಡಿ. ನಾನು ಯಾಕೆ ಬೇರೆಯವ್ರಿಗೋಸ್ಕರ ಅಯ್ಯೋ ಅವ್ರನ್ನ ಹೇಳಿದ್ರ ಓಕೆ ಡಿಪ್ರೆಷನ್ ಹೋಗ್ಬೇಕು? ನನಗೆ ಗೊತ್ತು ವಾಟ್ ಐ ಆಮ್ ಡೂಯಿಂಗ್ ಅಂತ ಎವ್ರಿ ಡೇ, ವಾಟ್ ಐ ಈಟ್, ಹೌ ಐ ವರ್ಕ್ ಔಟ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಕೆಲವ್ರಿಗೆ 5 hours ನಿದ್ದೆ ಮಾಡಿದ ತಕ್ಷಣ ತಪ್ಪ ಆಗ್ತಾರೆ, ಕೆಲವ್ರಿಗೆ ಕರೆಕ್ಟಾಗಿ 8 hours ನಿದ್ದೆ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನಾನು ಹೇಳ್ತೀನಿ, ನನಗೆ ಅದು ಇರಲೇಬೇಕು. ಐ ಹ್ಯಾವ್ ಟು ಸ್ಲೀಪ್ ಅಟ್ ಲೀಸ್ಟ್ ಫಾರ್ 7 to 8 hours. ಇಲ್ಲಾಂದ್ರೆ ಐ ಲುಕ್ ಚಾಪಿ. ಅದು ನಾನು ಸರ್ಗೆ ತುಂಬ ಬಾರಿ ಹೇಳಿದ್ದೀನಿ. ಆ್ಯಂಡ್ ಯು ನೋ ವಾಟ್, ಮಾರ್ನಿಂಗ್ ಶೂಟಿಗೆ ಬಂದಾಗ ಐ ಲುಕ್ ಚಾಪಿ. ಹೋಗ್ತಾ 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 ಸರ್ ಹೇಳ್ತೀನಿ, ನೀವು ಬೆಳಗ್ಗೆ ಈಗ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ. ಸೊ ಅದು ಬಾಡಿ ಟೈಪ್ಸ್ ಹಂಗಿದ್ದಾಗ ಏನು ಮಾಡೋದಕ್ಕಾಗಲ್ಲ ಅಲ್ವಾ? ಎಷ್ಟೋ ಜನ ಹೆಣ್ಮಕ್ಳು ಇದರಿಂದಾಗಿ ಒಂದು ಕಮೆಂಟ್ ಇಂದಾಗಿ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾರೆ. ಸೊ ಅವ್ರಿಗೆಲ್ಲ ಮುಟ್ಟಾಳ್ರು ಅವ್ರ ಅಪ್ಪ ಅಮ್ಮ ಅವ್ರನ್ನ ಬೆಳೆಸಿರೋದು ಇಲ್ಲ ಜೀವ ಕೊಟ್ಟಿರೋದು ಸೂಸೈಡ್ ಮಾಡ್ಕೊಳಕ್ಕ. ನನಗಂತೂ ಇದ್ರ ಬಗ್ಗೆ ನಾನು ಕಾಮೆಂಟೇ ಮಾಡಕ್ ಹೋಗಲ್ಲ. ಸೂಸೈಡ್ ಮಾಡ್ಕೊಂಡಿರೋರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ, ಬಿಕಾಸ್ ಅವ್ರಿಗೆ ಅರ್ಹತೆನೇ ಇಲ್ಲ. ಒಂದು ಜೀವನ ಯಾರೋ ಏನೋ ಕಮೆಂಟ್, ಓ ಗಾಡ್ ದಿಸ್ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಯಾಕೆ ಎಲ್ಲರೂ ನೆಗೆಟಿವ್ ಕಾಮೆಂಟ್ಸ್ ಕಿವಿ ಕೊಡ್ತಿದ್ದಾರೆ? ಏನಕ್ಕೆ? ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಯಾರೋ ಒಬ್ಬ ನನಗೆ ಇಡಿಯಟ್ ಅಂತ, ನಾನು ಇಡಿಯಟಾ? Am I idiot? Am I called as idiot by birth? ಇಲ್ಲ, ನನ್ನ ಹೆಸರು ರಚಿತಾ. You call me Rachita, I'll respond to you. You call me idiot, fuck. Sorry. Get lost. Last question. Thank you, sir. Last question.